ಒಂದು ಕಡೆ ಸಚಿವ ಸಂಪುಟಕ್ಕೆ ಯಾರು ಸೇರಬಹುದು ಯಾರು ಹೊರಬರಬಹುದು ಅನ್ನುವಂತಹ ಚರ್ಚೆಯ ನಡುವೆ ಡಿಕೆಶಿ ದಾಳ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಕುಳಿತು ಡಿಸಿಎಂ ಡಿಕೆಶಿ ನ್ಯಾಚುರಲ್ ಜಸ್ಟಿಸ್ ದಾಳವನ್ನು ಉರುಳಿಸಿದ್ರ. ಶ್ರಮ ನಿಷ್ಠೆಗೆ ತಕ್ಕ ಪ್ರತಿಫಲದ ನಿರೀಕ್ಷೆಯಲ್ಲಿದ್ದೇನೆ ಎಂಬ ದಾಳ. ಡಿಕೆಶಿ ಒತ್ತಡ ಹೆಚ್ಚಾದರೆ ಕ್ಯಾಬಿನೆಟ್ ಪುನರ್ರಚನೆಯೂ ಕೂಡ ಮುಂದೂಡಿಕೆ ಆಗಬಹುದು. ಡಿಕೆಶಿ ರಾಜಕೀಯ ದಾಳದ ಮೇಲೆ ಪುನರ್ರಚನೆಯ ನಿರ್ಧಾರ ನಿಂತಿದೆಯಾ? ಡಿಕೆಶಿಯಿಂದ ಒತ್ತಡ ಜಾಸ್ತಿ ಆದರೆ ಪುನರ್ರಚನೆಗೆ ಸಿಎಂ ತಂತ್ರವನ್ನು ರೂಪಿಸಬಹುದು. ಮಧ್ಯಾಹ್ನ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಕೆ ಸಹೋದರ ಡಿಕೆ ಸುರೇಶ್. ದೆಹಲಿ ಅಂಗಳದಲ್ಲಿ ವರಿಷ್ಠರ ಮಟ್ಟದಲ್ಲಿ ಮತ್ಯಾವ್ಯಾವ ಲಾಭಿ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾರೆ ಅನ್ನುವಂತಹ ಕುತೂಹಲ ಇದೆ. ಈ ಹಿಂದೆ ದಲಿತ ಸಭೆಯ ಸಮಾವೇಶದ ಸಂದರ್ಭದಲ್ಲಿ, ಸಿದ್ದರಾಮೋತ್ಸವದ ಸಂದರ್ಭದಲ್ಲಿ ವರಿಷ್ಠರ ಮಟ್ಟದಲ್ಲಿ ಲಾಭಿಯನ್ನ ಮಾಡಿ ಅದಕ್ಕೆ ಕೊಕ್ಕೆ ಹಾಕುವಂತಹ ಕೆಲಸವನ್ನ ಇದೇ ಡಿಕೆ ಶಿವಕುಮಾರ್ ಮಾಡಿದ್ರು. ಡಿಕೆ ಬರುವ ಮೊದಲು ರಾಹುಲ್ ಗಾಂಧಿ ಭೇಟಿ ಮಾಡಿ ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯನವರು ಪರ್ಮಿಷನ್ ಪಡೆದುಕೊಂಡಿದ್ದಾರೆ. ಡಿಕೆ ಸುಮ್ಮನಿರ್ತಾರ? ಕಾದ್ ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಅನ್ನೋದು, ಸಚಿವ ಸಂಪುಟಕ್ಕೆ ಯಾರು ಇನ್ನಾಗಬಹುದು ಯಾರು ಔಟ್ ಆಗಬಹುದು ಅನ್ನುವಂತಹ ಕುತೂಹಲ ಎಲ್ಲವೂ ಕೂಡ ನೋಡ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸುಮ್ಮನೆ ಕೂರುವಂತಹ ಜಾಯಮಾನ ಅವ್ರದಲ್ಲ. ಅವರ ಮುಂದಿನ ಸ್ಟೆಪ್, ಮುಂದಿನ ದಾಳ ಏನಾಗಿರಬಹುದು ಅಂತೇಳಿ ಸುಖೇಶ್. ಪ್ರೇಮ್, ಈಗ ಸಿಎಂ ಕಡೆಯಿಂದ ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ಧತೆ ನಡೆಕೊಂಡಿರುವಂತದ್ದು. ಅಂದ್ರೆ ಒಂದಷ್ಟು 10-12 ಸಚಿವರನ್ನ ಕೈಬಿಟ್ಟು ಒಂದೆರಡು ಖಾಲಿ ಇರುವ ಸ್ಥಾನ ಸೇರಿ 14ರಿಂದ 15 ಸ್ಥಾನವನ್ನು ತುಂಬಿಕೊಳ್ಳಬಹುದು, ಅಥವಾ ತಮ್ಮ ಪಟ್ಟಿಯನ್ನು ಹೊರತುಪಡಿಸಿ ಹೈಕಮಾಂಡ್ ಹೆಚ್ಚುವರಿಯಾಗಿ ಹೇಳಿದ್ರೆ ಅದನ್ನು ಒಳಗೊಂಡಂತೆ ಒಂದಷ್ಟು ಹೆಸರನ್ನ ಕೈ ಬಿಡುವ, ಹೊಸದಾಗಿ ಸೇರಿಸುವ ಲೆಕ್ಕಾಚಾರಗಳ ಮಧ್ಯೆ ಸಿಎಂ ದೆಹಲಿಗೆ ಹೊರಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಆದ್ರೆ ಇಷ್ಟಕ್ಕೆ ಎಲ್ಲವೂ ಆಗುತ್ತಾ ಅಂದ್ರೆ ಅಷ್ಟು ಸುಲಭಕ್ಕೆ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂತ ಮಾತುಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ 2.5 ವರ್ಷದ ನಂತರ ಪವರ್ ಶೇರಿಂಗ್ ನ ನಿರೀಕ್ಷೆಯಲ್ಲಿ ಇದ್ದಂತ ಡಿಕೆ ಶಿವಕುಮಾರ್ ಕೇವಲ ಕ್ಯಾಬಿನೆಟ್ ರಿಶಫಲ್ ಅಷ್ಟೇ ಅಂದ್ರೆ ತಮ್ಮ ಪಾಲಿನ ಹಕ್ಕು ಮಂಡನೆಗೆ ಅವರು ಮುಂದಾಗೆ ಆಗ್ತಾರೆ ಸಹಜವಾಗಿ. ಅದೇ ಕಾರಣಕ್ಕಾಗಿ ಅವರು ಕೂಡ ದೆಹಲಿಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂತದ್ದು. ಮತ್ತು ಕ್ಯಾಬಿನೆಟ್ ರಿಶಫಲ್ ಆಗದ ರೀತಿಯಲ್ಲಿ ಮತ್ತು ತಮ್ಮ ಪಾಲಿನ ಹಕ್ಕು ಮಂಡನೆಯಲ್ಲಿ ನಮಗೇನು ಸಿಗುತ್ತೆ ಅಥವಾ ನಂದೇನು ಮುಂದೆ ಲೆಕ್ಕಾಚಾರ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿ ಅನ್ನುವಂಥ ಒತ್ತಡವನ್ನು ತಂದ್ರೆ ಬಹುತೇಕ ಕ್ಯಾಬಿನೆಟ್ ರಿಶಫಲ್ಗೂ ಒಂದು ಸಣ್ಣ ಮಟ್ಟಿಗಿನ ಬ್ರೇಕ್ ಬೀಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾಗಿ ಸಹಜವಾಗಿ ದೆಹಲಿ ಅಂಗಳದಲ್ಲಿ ನಡೆಯುವಂತಹ ಬೆಳವಣಿಗೆಗಳು ಏನು ಅನ್ನುವಂತಹದ್ದು ಸದ್ಯದ ಕುತೂಹಲ. ಮತ್ತೆ ಮುಖ್ಯಮಂತ್ರಿಗಳ ನಿರೀಕ್ಷೆಯಂತೆ ಕ್ಯಾಬಿನೆಟ್ ರಿಶಫಲ್ನ ಸುಲಭಕ್ಕೆ ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಏನು, ಅದಕ್ಕೆ ಹೈಕಮಾಂಡ್ ಏನು ಪರಿಹಾರ ಸೂತ್ರವನ್ನ ಘೋಷಣೆ ಮಾಡುತ್ತೆ ಅಥವಾ ಸೂಚನೆಯನ್ನು ನೀಡುತ್ತೆ ಅನ್ನೋದ್ರ ಮೇಲೆ ಮುಂದಿನ ಎಲ್ಲ ಬೆಳವಣಿಗೆಗಳು ಕೂಡ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಈ ಎಲ್ಲ ಒತ್ತಡಗಳ ನಡುವೆಯೂ ಕೂಡ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ರಿಶಫಲ್ಗೆ ಬೇಕಾದಂತಹ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಆದ್ರೆ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಒಪ್ಪುತ್ತಾ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನುವಂಥದ್ದು ಇನ್ನೆರಡು ದಿನಗಳಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಪ್ರೇಮ್, ಸುಖೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ತಲುಪೋ ಮೊದಲೇನೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಭೇಟಿ ಆಗ್ತಾರೆ, ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಪಡೆದುಕೊಳ್ತಾರೆ. ರಾಹುಲ್ ಗಾಂಧಿ ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಅಂದ್ರೆ ಈ ನವೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರದ ವಿಚಾರ, ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ತೆರೆ ಎಳೆದಿದೆ ಅಂತ ಅರ್ಥನಾ? ಹೇಗೆ ಅಂತ ಹೇಳಿದ್ದು ಸುಖೇಶ್? ಪ್ರೇಮ್, ರಾಹುಲ್ ಗಾಂಧಿ ಅವರು ಹೇಳಿರುವಂತದ್ದು ಈ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಮುಂದುವರಿಯಿರಿ ಅನ್ನುವಂಥದ್ದು. ಹಾಗಾಗಿ ಅಕಸ್ಮಾತ್ ಇವರು ಒಂದು ಸಮ್ಮತಿಯನ್ನು ಕೊಟ್ಟರೆ ಪುನಃ ಮತ್ತೆ ಅದು ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಹೋಗುವಂತ ಚೆಂಡು. ಹಾಗಾಗಿ ಅವರು ತಮ್ಮ ಅಂಗಳಕ್ಕೆ ಬಂದಂತ ಚೆಂಡನ್ನ ಮೊದಲ ಹಂತದಲ್ಲಿ ಈ ಕಡೆಗೆ ತಳ್ಳಿ ಬಿಟ್ಟಿದ್ದಾರೆ ಹೊರತು ಈಗ ಎಐಸಿಸಿ ಅಧ್ಯಕ್ಷರು ರಾಜಧಾನಿ ಆಗಿರೋದ್ರಿಂದ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ತೀರ್ಮಾನಗಳನ್ನ ಮಾಡುವಂತ ಒಂದಷ್ಟು ಸಾಧ್ಯತೆಗಳು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಲೇ ಇರುತ್ತೆ. ಹಾಗಾಗಿ ಅವರ ತೀರ್ಮಾನ ಏನು, ಅವರ ನಿರ್ಧಾರ ಏನು, ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ಪ್ರಮುಖ. ಆ ನಂತರ ಮತ್ತೆ ಪಕ್ಷದ ಪರವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ವೇಣುಗೋಪಾಲ್ ಅವರ ನಿರ್ಧಾರ ಎನ್ನುವುದು ಪ್ರಮುಖ. ಅವರಿಬ್ಬರ ಚರ್ಚೆಯ ನಂತರ ತಕ್ಷಣಕ್ಕೆ ಕ್ಲಿಯರ್ ಆಗಲ್ಲ, ಮತ್ತೆ ವಾಪಸ್ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಚೆಂಡು ಹೋಗುತ್ತೆ. ಹಾಗಾಗಿ ಇದು ತತ್ಕ್ಷಣಕ್ಕೆ ಆಗುವಂತ ಬೆಳವಣಿಗೆ ಅಂತೂ ಖಂಡಿತ ಅಲ್ಲ. ಮತ್ತು ಏನು ಡಿಸೆಂಬರ್ 8ರಿಂದ ಅಧಿವೇಶನ ನಡೆಸಲಿಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಅಲ್ಲಿ ಅದರೊಳಗಡೆ ಮುಗಿಸ್ಕೊಳ್ತಾರೆ ಅನ್ನುವಂಥ ಯಾವ ಸಾಧ್ಯತೆಗಳು ಕೂಡ ತಕ್ಷಣಕ್ಕೆ ಕಂಡು ಬರ್ತಾ ಇಲ್ಲ. ಆದರೆ ಸಿಎಂ ತಮ್ಮ ಪ್ರಯತ್ನವನ್ನಂತೂ ಮುಂದುವರಿಸುವಂತ ಸಾಧ್ಯತೆ ಇದೆ. ಸಿಎಂ ಪಟ್ಟು ಹಿಡಿದು ಕುಳಿತಿದ್ದೇ ಹೌದಾದ್ರೂ ಕೂಡ ರಾಜ್ಯದವರೇ ಆಗಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತೀರ್ಮಾನ ಏನು ಅಂತ ಪ್ರಮುಖವಾಗುತ್ತೆ. ಅವರು ಕೈಗೊಳ್ಳುವ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗಬೇಕಾಗುತ್ತೆ. ಹಾಗಾಗಿ ಏಕಾಏಕಿ ಒಂದು 2 ದಿನದಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ಹೋಗುತ್ತೆ ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಹಾಗೇನಾದರೂ ಆಗಿದ್ದೇ ಹೌದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರಿಗಿಂತ ಪವರ್ಫುಲ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಉಳಿಯಲ್ಲ ಮತ್ತು ಅವರೇ ಪರಮಾಧಿಕಾರವನ್ನ ಇಟ್ಕೊಂಡು ಅದನ್ನ ಸಾಧಿಸಲು ಕೂಡ ಯಶಸ್ವಿ ಆಗಿದ್ದಾರೆ ಅನ್ನುವಂಥ ಸಂದೇಶ ಕೂಡ ಸ್ಪಷ್ಟವಾಗಿ ರವಾನೆ ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.